ಯಾಕೋ ಕರೆದಂತೆ ಏನತ್ತೆ? ಏನಿಲ್ಲ ಬಾ, ಇನ್ಯಾಕೆ ಸುಮ್ಮನೆ ಅಲ್ಲಿ ಕೂತ್ಕೊಂಡು ಈಗ ನಾನು ಅಲ್ಲಿಗೆ ಬರೋಣ ಮಾತಾಡೋಕ್ಕೆ ಅಂದ್ಕಡೆ. ನಮ್ಮ ಮನೆ ವಿಷಯನ ನಾವು ಯಾವತ್ತೂ ಹೊರಗೆ ಹೋಗಿ ಯಾವತ್ತೂ ಮಾತಾಡಿಲ್ಲ. ಮಾತಾಡೋದಿದ್ರು ನಾವೇನೇನೇ ಜಗಳ ಆಗಲಿ, ಈಗ ನಮ್ಮ ಮನೆಗೂ ಜಗಳ ಇತ್ತು, ಗೌತಮ್ ವರ್ಷಿತರ್ ನಾವು ಎಲ್ಲ ಪರದಾಡ್ಕೊಂಡಿದ್ದೀವಿ. ಆದರೆ ಇಲ್ಲೇ ಒಳಗೆ ಬಗೆಹರಿಸ್ಕೊಂಡಿದ್ದೀವಿ. ಅದಕ್ಕೆ ಯಾವ ವಿಷಯನೇ ಆಗಲಿ, ಒಳ್ಳೇದೇ ಆಗಲಿ ಕೆಟ್ಟದ್ದೇ ಜಾಸ್ತಿ ನಾವು ಹೊರಗೆ ಯಾತೂ ನಾವು ಮಾತಾಡೋಕ್ಕೆ ಹೋಗಲ್ಲ. ನಮ್ಮ ಮನೆ ವಿಷಯ ಏನೈತೆ, ನಮ್ಮ ಪರ್ಸ್ನಲ್ ವಿಷಯ ಏನೈತೆ ಅದು ಮನೆ ಒಳಗಡೆನೇ ನಾವು ಅಷ್ಟೇ ಮಾತಾಡೋದು. ನಾವು ಮನೆ ಹೊರಗೆ ನಾವು ಯಾವತ್ತೂ ಮಾತಾಡೋಲ್ಲ. ಅದಕ್ಕೆ ನಾನು ಸರ ಹಾಕ್ಬರಕ್ಕೆ ಹೋಗೋಣ, ನಿನಗೆ ಸರ ಮಾಡ್ಸೋಣ ಅಂತಿದ್ದೆ, ಬಾ ಹೋಗೋಣ. ನೀನು ಯಾವ ಡಿಸೈನ್ ಬೇಕು ಆ ಡಿಸೈನ ಹಾಕ್ಮಂತೆ. ಅದಕ್ಕೆ ಇವತ್ತು ಹೋಗೋಣ ಅಂತೇಳಿ ಹೊರಟಿದ್ನ. ಅದಕ್ಕೆ ಒಂಟೆಳೆದಿರಲ್ಲ, ಎರಡು ಎಳೆದಿರಲ್ಲ. ಬಿಡತ್ತೆ ಆತ, ನನಗೆ ಯಾವ ಸರ ಹಾಕ್ಯಂಡು ಏನಾಗಬೇಕಾಗೈತೆ, ಫಸ್ಟ್ ನನ್ನ ಗಂಡ ಮಾಡಿರೋ ಸಾಲನ ತೀರಿಸತ್ತೆ ಸಾಕು. ನನಗೆ ಯಾವ ಸರ ಬೇಡ, ಏನು ಬೇಡ, ಸಾಕು. ನನ್ನ ಗಂಡ ಸಾಲ ಮಾಡೋರಲ್ಲ, ಅದನ್ನು ತೀರಿಸಿದ್ರೆ ಸಾಕು. ನನಗೆ ಬೇಡ ಕಾಣತ್ತೆ, ಏನು ಬೇಡ, ಸುಮ್ಮನೆ ನನಗೆ ಯಾವ ಸರ ಬೇಡ, ಏನು ಬೇಡ. ಅಲ್ಲ, ನಮಗೇನು ಇನ್ನೊಬ್ರಿಲ್ಲ ಮತ್ತೊಬ್ರಿಲ್ಲ, ಯಾರೂ ಇಲ್ಲ ಕಣಮ್ಮ. ಇರೋಳೊಬ್ಳು ಸಸಿ ನಾವಿನ್ನು ಯಾರಿಗೆ ಮಾಡಿಸ್ಕೊಡಂಗಿದ್ದೀವಿ? ನಿನಗೆ ಮಾಡ್ಸೋಕ್ತಾನೆ ನಾವು ಸಂತೋಷ ಪಡಬೇಕು. ಏನು ಹೆಣ್ಮಕ್ಳಿಲ್ಲ, ಏನಿಲ್ಲ. ನೀನೇ ನನಗೆ ಮಗಳೂ ನೀನೇ, ಸೊಸೆನೂ ನೀನೇ, ಎಲ್ಲ ನೀನೇ ಅಲ್ಲ. ಅದಕ್ಕೇ ನಾನು ಮಾಡ್ಸೋಣ ಅಂತ ಅಂದ್ಕೊಂಡೆ. ಸಮರ್ಥನ ಕೇಳಿದೆ, ಸಮರ್ಥ ಹೆಂಗೋ ಅವನೊಂದು ಸತಿ ಕೇಳಮ್ಮ ಅಂತ ಹೇಳ್ದ. ಅದಕ್ಕೇ ನಾನು ನಿನ್ನ ಕೇಳೋಣ ಅಂತ ಹೇಳಿ. ಬೇಡ ಬಿಡತ್ತೆ. ಫಸ್ಟ್ ಅವ್ರು ಮಾಡಿರೋ ಸಾಲ ತೀರಿಸು. ಸಾಲ ತೀರಿಸಿ ಆಮೇಲೆ ಬೇಕಾದರೆ, ಸಾಲ ಇಲ್ಲ ಅಂದರೆ ಬೇಕಾದರೆ ಸರ ಹಾಕ್ಯಂಡ್ರೆ ಆಯಿತು. ಫಸ್ಟ್ ಇವ್ರು ಮಾಡಿರೋ ಸಾಲನ ತೀರ್ಸತ್ತೆ, ಆಮೇಲೆ ಬೇಕಾದರೆ ಸರ ಮಾಡಿಸ್ಕೊಂಡ್ರೆ ಆಯ್ತು. ನಾನೆಲ್ಲ ತೀರಿಸ್ತೀನಿ. ಅವ್ನು ಮಾಡಿರೋ ಸಾಲನ ನನಗೆ ತೀರ್ಸೋದು ಗೊತ್ತೈತೆ, ಹೆಂಗೆ ತೀರಿಸ್ಬೇಕು ಅಂತ. ಅವ್ನು ಹೇಳೋದು ನನಗೆ ಯಾರ್ಯಾರಿಗೆ ಕೊಟ್ಟಿದ್ದೀನಿ ಅಂತ. ನಾನು ದುಡ್ದು ಅಂತ ಇಸ್ಕೊಂತೀನಿ, ಸುಮ್ಮನೆ. ಎಲ್ಲರೂ ಇದ್ರೆ ಅವನಿಗೆ ಬಾಯಿ ಇರುತ್ತಂಗೆ ಮಾಡಲ್ಲ. ದುಡಿತಾನೆ, ದುಡ್ದು ಚೆನ್ನಾಗಿಲ್ಲಿ ಅಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಅಂದರೆ ಹೆಂಗೆ ಅವನು. ಇಲ್ಲೆಲ್ಲರೂ ಇದ್ದರೆ ಸುಮ್ಮನೆ ಇರ್ತಾನೆ. ಹೇಳೋರಿಲ್ಲ ಅಂದರೆ ಹಿಂಗೆ ಮಾಡೋದು ಅವ್ನು ಜಾಸ್ತಿನ. ಇವಾಗ ನಾನು ಇದನ್ನೆಲ್ಲ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ, ಸುಮ್ಕಿರು. ನಾನು ಸಾಲ ತೀರಿಸ್ತೀನಿ. ಸಾಲ ತೀರ್ಸೋದು ಗೊತ್ತೈತೆ, ಅವ್ನು ಮಾಡಿರೋ ಸಾಲ ನನಗೆ ಹೆಂಗೆ ತೀರಿಸ್ಬೇಕು ಅಂಬೋದು ಗೊತ್ತೈತೆ. ನಿನಗೆ ನಾನು ಏನೋ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬಾ ಹೋಗೋಣ. ಹೋಗಿ ಹೆಂಗೋ ಅತ್ಲಾಗೆ ಸರನ ಯಾವುದಾದ್ರೂ ಒಂದು ಹಾಕ್ಬರೋಣ. ದುಡ್ಡಿತ್ತು, ಬಂಗಾರ ದಿನಕ್ಕೂ ರೇಟ್ ಆಗ್ತೈತೆ. ಅದಕ್ಕೆ ಯಾವುದಾದ್ರೂ ಒಂದು ಮಾಡಿಸಿಕೊಂಡ್ರೆ ಒಡವೆ ಬೇಕಾಗುತ್ತೆ ಅಂತ ಹೇಳಿ ಅದಕ್ಕೆ ಹೇಳಿದ್ದು. ಒಂದು ಎಳೆದು, ಎರಡು ಎಳೆದು, ಯಾವುದಾದ್ರೂ ನೀನು ಯಾವ್ದು ಇಷ್ಟಪಡ್ತೀಯ ಅದನ್ನು ಹಾಕ್ಬರೋಣ ಬಾ. ಬಿಡತ್ತೆ, ಏನು ಬೇಡ. ನಾನು ಎಷ್ಟೊಂದೆಲ್ಲ ಮಾಡಿದ್ರು ನೀವು ಇಷ್ಟು ಒಳ್ಳೆ ಮನಸ್ಸಿಂದ ನೀವು ಒಳ್ಳೆಯದೇ ಬಯಸ್ತಾ ಇದ್ದೀರ ಅಂದರೆ ನಾನೇ ಯಾಕೆ ಹಿಂಗಿದ್ದೆ, ನಾನೇ ಯಾಕೆ ಹಿಂಗಾದೆ ಅನ್ನಿಸ್ತೈತೆ. ನಿಜ, ನನಗೆ ತುಂಬ ಬೇಜಾರಾಗ್ತೈತೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ. ಅದನ್ನೆಲ್ಲ ನಾನು ನಿಮ್ಮ ಮನಸ್ಸಿಗೆ ಬೇಜಾರ ಮಾಡಿ ಇವಾಗ ನಾನು ಹೆಂಗೆ ಕೇಳೋಣ ನನ್ನ ಬಾಯಿಗೆ ಅನ್ನಿಸ್ತೈತೆ. ಅದನ್ನೆಲ್ಲ ಬಿಡು. ಅಲ್ಲಿ ಹೇಳ್ತಾ ಇರೋದು ಫಸ್ಟ್ ಕೇಳಿ ಆಮೇಲೆ ನೀನು ಮಾತಾಡು, ಸರಿನಾ? ನಮ್ಮ ನಾಳೆದೇ ಮಾತಾಡೋಕೆ ಹೋಗ್ಬೇಡ. ಇವಾಗ ಹೊಸದಕ್ಕೆ ಬಾ. ನೀನು ಮಾಡಿರೋದು, ಅವರೊಂದಿರೋದು ಎಲ್ಲನ ಬಿಟ್ಟಾಕು ಸ್ನೇಹ. ಫಸ್ಟ್ ಅವ್ರು ಹೇಳ್ತಾ ಇರೋದು, ಅಮ್ಮ ಹೇಳ್ತಾ ಇರೋದ ಕೇಳು. ಯಾಕೆ ಹೇಳ್ತಾ ಇದ್ದೆ, ಏನು ಎತ್ತ ಅಂತೇಳಿ ಸ್ವಲ್ಪ ಯೋಚನೆ ಮಾಡು. ಅದೇ ಮತ್ತೆ ನಾವು ಅದನ್ನೇ ಹೇಳೋದು, ಅದನ್ನೆಲ್ಲ ಮಾತಾಡಬೇಡ, ಏನೈತೆ ಅದು ಅಂತ ಹೇಳಿ ಹೇಳೋದು. ಅದಕ್ಕೆ ಬಾ ಹೋಗೋಣ. ನಾನು ನೀನು ಸಮರ್ಥ ಮೂವರು ಹೋಗಿ ಮಾಡಕ್ಕೆ ಬರೋಣ. ನಾನು ಹೇಳೋಣ ಅಂತಿದ್ದೆ ಹರ್ಷಿತಾ, ಏನಂತಿ ಅಂತ ಸುಮ್ಮನೆ ಅದೇ. ನನಗೂ ಬಂದಾಗಿಂದಲ್ಲ ಹಂಗಮ್ಮನ ಅಮ್ಮಂಗಾಗೋದು. ಹಂಗಾಗಿ ಎಲ್ಲ ಕೆಲಸ ಮಾಡುತ್ತೆ, ಚೆನ್ನಾಗಿ ಬಿದ್ದು ಬಂದೈತೆ, ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾಳತ್ತ. ಕ್ಷಮಿಸ್ಬಿಡು. ನಾನು ಇಷ್ಟೊಂದೆಲ್ಲ ಮಾಡಿದ್ರು ನೀನು ಇಷ್ಟು ಒಳ್ಳೆ ಮನಸ್ಸಿಂದ ನನಗೆ ಸರ ಮಾಡಿಸ್ತೀನಿ ಅಂತ ಹೇಳಿ ಹೇಳ್ತಾ ಇದೆಯಲ್ಲ, ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ. ಬಿಡು ತೆಗಿ, ಕಾಲೇನು ಹಿಡ್ಕೊಂತೀಯ. ನಾನೇನು ಕಾಲು ಹಿಡ್ಕೊಂಡು ಬೇಡ್ಕೇಳಮ್ಮ ಅಂತೇಳಿ ಹೇಳಲಿಲ್ಲ, ಸುಮ್ಕಿರು. ಅಲ್ಲ, ನಾನು ಮಾಡಿರೋ ತಪ್ಪಿಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾ ಇದ್ದೀನಿ ಕಾಣತ್ತೆ. ಯಾಕಂದ್ರೆ ನಾನು ಮಾಡಿರೋದು ಅಂಥದ್ದು ಈ ಥರ ಬೇಜಾರಾಗ್ತೈತೆ ನೆನೆಸ್ಕೊಂಡ್ರೆ. ಅದಕ್ಕಾಗಿನ ನಾನು ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸ್ಬಿಡಿ. ಅದನ್ನೆಲ್ಲ ಏನು ಮನಸ್ಸಿನಾಗೆ ಏನು ಇಕ್ಕೆಮಕ್ಕೆ ಹೋಗ್ಬೇಡ್ರಿ ನೀವು. ಮನಸ್ಸಿನಾಗೆ ಎಲ್ಲ ಇಕ್ಕೊಂಡ್ರೆ ಸುಮ್ಮನೆ ಕಿರಿಕ್ ಮನೆಗೆ ನಿಮ್ದಿರಲ್ಲ. ಅದಕ್ಕಾಗಿ ಕ್ಷಮಿಸ್ಬಿಡಿ. ನಾನು ಮಾಡಿರೋ ಇದಕ್ಕೆ ಇನ್ನೊಬ್ರು ಯಾರಾದರೂ ಆಗಿದ್ರೆ ಬಿಡು ಅಂತ ಹೇಳಿ ₹1 ನನಗೆ ಯಾರೂ ತೋರಿಸ್ತಾ ಇರಲಿಲ್ಲ ಅಂತ. ಅದ್ರಾಗೆ ನೀವು ನನಗೆ ಇಷ್ಟು ದೊಡ್ಡ ಮನಸ್ಸು ಮಾಡಿದ್ದೀರಾ ಅಂತಂದ್ರೆ ನನಗೆ ಅಯ್ಯಪ್ಪ, ನಾನೇ ಏನಪ್ಪ ಹಿಂಗೆ ಮಾಡ್ಕೊಂಡೆ ಅನ್ನಿಸ್ತೈತೆ. ಅದಕ್ಕೆ ನಿನ್ನ ಮೇಲೆ ಏನು ಮಾತಾಡಲ್ಲ, ಹೇಳತ್ತೆ. ಬಿಡು, ಹೋಗ್ಲಿ, ಬರೀ ಹೋಗೋಣ ಇವಾಗ ಮಾಡಾಕ್ತಾರೆ. ಸರಿ ಆಯ್ತು, ಹೇಳು. ತಡಿ, ಬರ್ತೀನಿ, ದುಡ್ಡು ತಗೋ ಬರ್ತೀನಿ. ಎರಡೆಳೆದೆ ಮಾಡಿಸ್ರಮ್ಮ. ನಂದು ನಿಂದು ಎಲ್ಲ ಎರಡೆಳೆದೆ ಐತೆ. ಸೇಮ್ ವರ್ಷಿತ ಮುಂದೂ ಎರಡೆಳೆನೆ, ಈ ಹುಡುಗನು ಸ್ನೇಹಮ್ಗೂ ಎರಡೆಳೆದೆ ಮಾಡಿಸು. ಸರಿ ಆಯ್ತು ಕಣತ್ತೆ. ಕಾರೆಲ್ಲ ಸ್ವಲ್ಪ ಧೂಳಾಗೈತೆ, ಸ್ವಲ್ಪ ಹಂಗೆ ನೀರು ಹಾಕ್ತಿರ್ತೀನಿ. ರೆಡಿಯಾಗು. ರೆಡಿಯಾಗದೆ. ನಾಳೆ ಮಕ್ಕಾಗಿ ಎಲ್ಲ ತೊಳ್ಕೊಂಡಿದ್ದೀನಿ, ಸ್ನಾನನೂ ಮಾಡ್ಕೊಂಡಿದ್ದೆ ಆಲೇನೆ ಬೆಳಗ್ಗೆ. ಅಲ್ಲೇ ಮಕ್ಕನ ತೊಳ್ಕೊಂಡಿದ್ದೀನಿ, ಏನಿಲ್ಲ ಇವಾಗ ಹೋಗೋದೆಯ. ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗಮ್ಮ.
ನಿನಗೆ ನಿಮ್ಮ ಅತ್ತೆ ಮಸ್ತಾಗಿ ಮದುವೆ ಮಾಡಿಸ್ತಾಳೆ. ಯಾಕಂದರೆ ಒಬ್ಬಳೆ ಸೊಸೆ, ನಿನ್ನೊಬ್ಳಿಲ್ಲ ಮತ್ತೊಬ್ಳಿಲ್ಲ, ಅವ್ರಿಗೆ ಕೊಡ್ತಾರೆ ಅವ್ರಿಗೆ ಮಾಡ್ತಾರೆ ಎಂಬಕ್ಕೆ ನೀನೊಬ್ಬಳೆ ಸೊಸೆ ಆಗಿರೋದ್ರಿಂದನ ನೀನು ಎಲ್ಲ ಒಡವೆ ಮಾಡಿಸ್ಕೊಂಡು ಸುಮ್ಮನೆ ಕೆಮ್ಮದು ನೋಡಿ ಮತ್ತೆ ಕೆಲಸದಾಗ ಇದ್ದಾಳಲ್ಲ, ಕೆಲಸ ಚೆನ್ನಾಗಿ ದುಡ್ಡು ಬತ್ತೈತಿ. ಮಾಡಿಸ್ತಾಳೆ ಅವಳೆಲ್ಲ. ಮಗನ ಹಂಗೆ ಅವಾಗ 6 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಿದ್ರು ತೀರಿಸಿಡು. ಮತ್ತೆ ಕೆಲಸದಾಗ ಇದ್ದಾಳಲ್ಲ ಅದಕ್ಕೆ ಮಾಡ್ತಾಳೆ. ಸರಿ ಆಯ್ತು ಕಣಜ್ಜಿ, ಹಂಗೆ ಮಾಡ್ತೀನಿ ಹೇಳು. ಇವಾಗ ಇನ್ನೇನು ನನಗಿನ್ಯಾರ ಇದ್ದಾರೆ? ನಮ್ಮಮ್ಮನೂ ಮಾತಾಡ್ಸಲ್ಲ, ಏನಿಲ್ಲ. ನಮ್ಮ ತಮ್ಮ ಇದ್ದಿದ್ದು ಅವನು ನನಗೆ ಸಿಟ್ಟಾಗ್ತಿರ್ತಾನೆ. ನನ್ನ ತಮ್ಮನೂ ಮಾತಾಡ್ಸಲ್ಲ, ಯಾರೂ ಮಾತಾಡ್ಸಲ್ಲ ನನಗೆ. ಇವಾಗ ಎಲ್ಲ ತವ್ರ ಮನೆಯೂ ಗಂಡನ ಮನೆ ಎಲ್ಲ ಇದೇನೆ ನನಗೆ. ಸರಿ ಅಮ್ಮ ಆಯ್ತು ಹೇಳು. ಇವಾಗ ಹೋಗ್ರಿ, ಹೋಗಿ ನಿನ್ಗೆ ಅಂಥದ್ದು ಬೇಕಂತದ್ದು ಹಾಕು. ನಾನು ಹೇಳ್ದೆ ಮೊನ್ನೆ ಮಾಡ್ಸಮ್ಮ ಸೀತಾ ಅಂತ ಹೇಳಿ ನಾನು ಬಾಯಿ ಬಿಟ್ಟು ನಾನು ಹೇಳ್ದೆ. ಅದಕ್ಕೇ ಮಾಡಿಸ್ತೀನಿ ಅಂತ ಅಂದ್ಲು. ಮಾಡಿಸ್ಬೇಕು ಅಂತ ನನಗೂ ಭಾಳ ಆಸೆ ಇಟ್ಕೊಳತ್ತೆ. ಏನು ಮಾಡೋಣ, ಆವಾಗಲೇ ಮಾಡಿಸ್ತಿದ್ದೆ ಅಂತ ಅಂದ್ಲು. ಆವಾಗಲೇ ಮಾಡಿಸ್ಬೇಕು ಅಂಬಳು. ಹೇಳ್ಕೊಂಡ್ರೆ ತುಂಬ ಬಂದಂಗಾಗುತ್ತೆ. ಬೇಡ ಸುಮ್ಮನೆ ಕಣ್ಣೀರು ಹಾಕ್ಬೇಡಿ. ಯಾಕೆ ಕಣ್ಣೀರು ಹಾಕ್ತೀಯ? ಕಣ್ಣೀರು ಹಾಕೋ ಅಂಥದ್ದೇನಾಗೈತಿ? ಕಣ್ಣೀರು ಹಾಕಬಾರ್ದು. ಯಾಕೆ ಕಣ್ಣೀರು ಹಾಕ್ತೀಯ? ಬೇಜಾರಾಗುತ್ತೆ ನೆನೆಸ್ಕೊಂಡ್ರು. ಏನೋ ಒಂಥರ ಊಟ ಮಾಡ್ತೀನಿ ಅಜ್ಜಿ, ಈಗ ಕೊಡೋಣ ಕೇಳು. ನೀನೇನೇನು ಮಾಡಿನ ಥರ ಈಗ ಕೊಡ್ತಾಳೋ ಇಲ್ವೋ ಅಂತೇಳಿ ಅನ್ಕೊಂಬಕ್ಕೆ ಹೋಗ್ಬೇಡ. ನೀನು ಕೇಳ್ದಂಗೆಲ್ಲ ಈಗ ಕೊಡ್ತೀನಿ. ಆಯ್ತು ಬಿಡಮ್ಮ. ಈಗಿನ ಮುಂದೆ ಹರ್ಷಿತಮ್ಮ ಈಗ ಕೊಟ್ಟಿದ್ಲು, ಇನ್ನು ಸ್ಯಾನೆ ಬಿಟ್ಟು ಈಗ ಕೊಡ್ಮಂತೆ. ನಾನೇನು ಸ್ಯಾನೆ ಉಂಬಲ್ಲಿ ಇಟ್ಟಿಟ್ಟೇನೆ ಆಗ್ಲೆಲ್ಲ ಉಣ್ತಿರ್ತೀನಿ. ಸ್ಯಾನೆ ಒಂದೇ ಪಟ್ಟು ನನಗೆ ಸ್ಯಾನೆ ಉಂಬಕ್ಕಾಗಲ್ಲ, ಸ್ಯಾನೆ ಉಂಡ್ರೆ ತಡ್ಕೊಂಬಕ್ಕಾಗಲ್ಲ. ಅದಕ್ಕೆ ಇಟ್ಟಿಟ್ಟಿಟ್ಟ ಅಗಲೆಲ್ಲ ಉಣ್ತಿರ್ತೀನಿ. ಸರಿ ಆಯ್ತು ಹೇಳು. ನಾವು ಹೋದ್ರೂ ಅಲ್ಲೇ ಇರುತ್ತೆ, ಇಕ್ಕೊಂಡು ಊಟ ಮಾಡು. ಊಟ ಮಾಡಿ ಆಮೇಲೆ ಬೇಕಾದರೆ ಏನೋ ತಿಮ್ಮಂಗಿದ್ರೆ ತಿನ್ನು. ಅಲ್ಲೇ ಇಕ್ಕಿದ್ದೀನಿ, ನನ್ನ ಸಾರು ಎಲ್ಲ ರೆಡಿ ಮಾಡಿದ್ದೀನಿ. ಬೇಗ ಅಯ್ಯಪ್ಪನ ತೆಗಿತು, ಎಲ್ಲೋ ಹತ್ತತ್ತು. ಸಮರ್ತು ಅಲ್ಲಿ ನಿಮ್ಮ ಅಪ್ಪ ಇದ್ರೆ ಕರಿಯಪ್ಪ. ಒಂದ್ಸತಿ ಮಾಮೂನು ಒಂದ್ಸತಿ ಕೇಳಬೇಕಾಗಿತ್ತು ಕಣಕ್ಕೆ. ಆಮೇಲೆ ಏನಾದರೂ ಅಂದ್ಬಿಟ್ರೆ, ಅಂದರೆ ಯಾಕೆ ಮಾಡಿಸಿದ್ರಿ ಏನು ಅಂತ ಮಾಮೂನು ಒಂದ್ಸತಿ ಕೇಳು. ಅಯ್ಯೋ ನಿಮ್ಮ ಮಾಮೂನು ಎಲ್ಲರನ್ನೂ ಕೇಳಿದ್ದಾಗೆ ತಾಳೇನೆ ಅವರು ಎಲ್ಲ ಒಪ್ಕೊಂಡವ್ರೆ. ಅವರು ಎಲ್ಲ ಒಪ್ಕೊಂಡಿರೋದಕ್ಕೆ ನಾನಿವತ್ತು ಹೇಳ್ತಿರೋದು. ನಿಮ್ಮ ಮಾಮೂನು ಕೇಳೆ, ನಾನು ಯಾವುದೇ ಆಗಲಿ ಫಸ್ಟು ನಮ್ಮ ಮನೆಯವ್ರನ್ನ ಕೇಳೇನೆ ಡಿಸೈಡ್ ಮಾಡೋದು. ಇಲ್ಲಾಂದರೆ ನನ್ನ ಅದೆಲ್ಲ ಕೇಳ್ದಲ್ಲೇ ಡಿಸೈಡ್ ಮಾಡೋಕ್ಕೆ ಹೋಗಲ್ಲ. ನಿಮ್ಮ ಮಾಮನೂ ಒಪ್ಕೊಂಡೈತೆ ಹೇಳು. ಸರಿ ಆಯ್ತು ಹೇಳು. ಅದಕ್ಕೆ ನಾನು ಹೆಂಗನಾಗಲಿ ಒಂದ್ಸತಿ ಕೇಳಬೇಕು ಮತ್ತು ಯಾಕೆ ಅಂತೇಳಿ ಅಷ್ಟೇ. ಇವಾಗ ಸುಮ್ಮನೆ ಯಾಕೆ ಏನಾನ ಆಮೇಲೆ ನಿನ್ನ ಮೇಲೆ ಜಗಳ ಮಾಡಿದ್ರೆ, ನಿನ್ನ ಮೇಲೆ ಏನಾದರೂ ಅಂದರೆ ಯಾಕೆ ಬೇಕು ಅಂತೇಳಿ ಅಷ್ಟೇ ಕೇಳಿದ್ದು. ನಾನು ಹಂಗೆಲ್ಲ ಏನು ಜಗಳ ಮಾಡ್ಕೊಂಬಕ್ಕೆ ಹೋಗಲ್ಲ. ನಾನು ಅದಕ್ಕೆ ಮುಂಚೆಗೆ ಕೇಳಿಬಿಡ್ತೀನಿ. ಏನೇ ಮಾತಾಡೋದಿದ್ರು ಏನೇ ಕೇಳೋದಿದ್ರು ಮುಂಚೆಗೆ ಕೇಳಿಬಿಡ್ತೀನಿ. ನಾನು ಇಷ್ಟೆಲ್ಲ ಮಾಡಿದ್ರೆ ನಮ್ಮ ಅತ್ತೆ ನನ್ನ ಮೇಲೆ ಎಷ್ಟು ಆಸೆ ಇಟ್ಕೊಂಡೈತೆ, ಸರ ಮಾಡಿಸ್ತೀನಿ ಅಂತ ಹೇಳ್ತಾಯಿದ್ದೆ. ಇವರೆಲ್ಲ ನನ್ನ ಇಷ್ಟೊಂದು ಪ್ರೀತಿ ಮಾಡ್ತಾ ಇರಬೇಕಾದ್ರೆ ನಾನು ಇವ್ರಿಗೆ ಮುಂದ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗಲಿಲ್ಲ ಅಂದರೆ ಅದಕ್ಕೊಂದು ಅರ್ಥ ಇರೋಲ್ಲ. ಅದಕ್ಕೇ ನಾನು ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.